ಬೆಂಗಳೂರು ಜುಲೈ 28 ಬೆಂಗಳೂರು ನಗರದ ಹೊರವಲಯದ ಕಲ್ಲುಗಣಿಯಲ್ಲಿ ಸಂಭವಿಸಿದ ದುರ್ಘಟನೆಯ ಬಳಿಕ ಬೆಂಗಳೂರು ನಗರ ಜಿಲ್ಲಾ ವ್ಯಾಪ್ತಿಯ 65 ಕಲ್ಲುಗಣಿಗಳಿಗೆ ಬೀಗಮುದ್ರೆ ಹಾಕಿರುವ ಕ್ರಮವನ್ನು ತಕ್ಷಣ ಹಿಂಪಡೆಯಬೇಕು ಎಂದು ಕರ್ನಾಟಕ ರಾಜ್ಯ ಕಲ್ಲುಗಣಿ ಮತ್ತು ಸ್ಟೋನ್ ಕ್ರಷರ್ ಮಾಲೀಕರ ಒಕ್ಕೂಟ ಸರ್ಕಾರವನ್ನು ಆಗ್ರಹಿಸಿದೆ. ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಒಕ್ಕೂಟದ ಅಧ್ಯಕ್ಷ ಡಿ. ಸಿದ್ದರಾಜು, ಯಾವುದೋ ಒಂದು ಗಣಿಯಲ್ಲಿ ನಡೆದ ದುರ್ಘಟನೆಯನ್ನು ಕಾರಣವನ್ನಾಗಿ ಮಾಡಿಕೊಂಡು ನಿಯಮಾನುಸಾರ ಕಾರ್ಯನಿರ್ವಹಿಸುತ್ತಿರುವ ಹಲವಾರು ಕಲ್ಲುಗಣಿ ಹಾಗೂ ಸ್ಟೋನ್ ಕ್ರಷರ್ ಘಟಕಗಳನ್ನು ಸ್ಥಗಿತಗೊಳಿಸಿರುವುದು ನ್ಯಾಯಸಮ್ಮತವಲ್ಲ ಎಂದು ಹೇಳಿದರು. ಮದಪಟ್ನ ಗ್ರಾಮ ಸೇರಿದಂತೆ ದೊಡ್ಡೇರಿ, ದೊಂಡೇನಹಳ್ಳಿ, ಸೂಲಿವಾರ ಹಾಗೂ ಮಾಧವಪಟ್ಟಣ ಪ್ರದೇಶದಲ್ಲಿರುವ ಕಲ್ಲುಗಣಿ ಮತ್ತು ಕ್ರಷರ್ ಘಟಕಗಳು ಪರಿಸರ ಇಲಾಖೆ ಹಾಗೂ ಗಣಿ ಮತ್ತು ಭೂ ವಿಜ್ಞಾನ ಇಲಾಖೆಯಿಂದ ಅಗತ್ಯ ಅನುಮತಿಗಳನ್ನು ಪಡೆದು ಕಾನೂನುಬದ್ಧವಾಗಿ ಕಾರ್ಯನಿರ್ವಹಿಸುತ್ತಿವೆ ಎಂದು ಅವರು ತಿಳಿಸಿದರು. ಸರ್ಕಾರದ ಈ ಕ್ರಮದಿಂದ ಸುಮಾರು 10,000ಕ್ಕೂ ಹೆಚ್ಚು ಕಾರ್ಮಿಕರು ಉದ್ಯೋಗ ಕಳೆದುಕೊಂಡಿದ್ದು, ಅವರ ಕುಟುಂಬಗಳ ಬದುಕು ಸಂಕಷ್ಟಕ್ಕೆ ಸಿಲುಕಿದೆ ಎಂದು ಆತಂಕ ವ್ಯಕ್ತಪಡಿಸಿದರು. ಇದರಿಂದ ಮಾರುಕಟ್ಟೆಯಲ್ಲಿ ಸ್ಯಾಂಡ್ ಮತ್ತು ಜಲ್ಲಿಯ ಬೆಲೆ ಪ್ರತಿ ಟನ್ಗೆ 500ದಿಂದ 600 ರೂಪಾಯಿ ಹೆಚ್ಚಳವಾಗಿದ್ದು, ಮನೆ ನಿರ್ಮಾಣ ಮಾಡುವ ಸಾರ್ವಜನಿಕರ ಮೇಲೂ ಹೆಚ್ಚುವರಿ ಹೊರೆ ಬಿದ್ದಿದೆ ಎಂದು ಹೇಳಿದರು. ಗಣಿ ಮತ್ತು ಭೂ ವಿಜ್ಞಾನ ಇಲಾಖೆಯ ಅಧಿಕಾರಿಗಳ ಧೋರಣೆಯಿಂದ ಶಿವಮೊಗ್ಗದಲ್ಲಿ ಕ್ರಷರ್ ಮಾಲೀಕರೊಬ್ಬರು ಆತ್ಮಹತ್ಯೆ ಮಾಡಿಕೊಂಡಿರುವ ಘಟನೆ ಅತ್ಯಂತ ದುಃಖಕರವಾಗಿದ್ದು, ಸರ್ಕಾರ ಕೂಡಲೇ ಸಮಸ್ಯೆ ಬಗೆಹರಿಸದಿದ್ದರೆ ಇನ್ನಷ್ಟು ದುರಂತಗಳು ಸಂಭವಿಸುವ ಸಾಧ್ಯತೆ ಇದೆ ಎಂದು ಎಚ್ಚರಿಸಿದರು. ಮುಖ್ಯ ಕಾರ್ಯದರ್ಶಿ ಡಾ. ಶಾಲಿನಿ ರಜನೀಶ್ ಹಾಗೂ ಸಂಬಂಧಿಸಿದ ಅಧಿಕಾರಿಗಳಿಗೆ ಮನವಿ ಸಲ್ಲಿಸಲಾಗಿದ್ದು, ತಕ್ಷಣವೇ ಕಲ್ಲುಗಣಿ ಮತ್ತು ಕ್ರಷರ್ ಕಾರ್ಯಾಚರಣೆಗೆ ಅವಕಾಶ ನೀಡಬೇಕು ಎಂದು ಒತ್ತಾಯಿಸಲಾಗಿದೆ. ಒಂದು ವೇಳೆ ಸರ್ಕಾರ ನಮ್ಮ ಮನವಿಗೆ ಸ್ಪಂದಿಸದಿದ್ದರೆ ರಾಜ್ಯಾದ್ಯಂತ ಎಲ್ಲಾ ಕಲ್ಲುಗಣಿ ಹಾಗೂ ಸ್ಟೋನ್ ಕ್ರಷರ್ ಘಟಕಗಳನ್ನು ಬಂದ್ ಮಾಡಿ ಹೋರಾಟ ನಡೆಸಲಾಗುವುದು ಎಂದು ಒಕ್ಕೂಟ ಘೋಷಿಸಿದೆ. ಅಲ್ಲದೆ ಮಾದಾಪಟ್ಟಣದಿಂದ ಫ್ರೀಡಂ ಪಾರ್ಕ್ವರೆಗೆ ಪಾದಯಾತ್ರೆ ನಡೆಸಿ ಮೌನ ಪ್ರತಿಭಟನೆ ಹಮ್ಮಿಕೊಳ್ಳುವುದಾಗಿಯೂ ತಿಳಿಸಿದೆ. ಕಳೆದ ವರ್ಷ ಸರ್ಕಾರಕ್ಕೆ 5,000 ಕೋಟಿ ರೂಪಾಯಿಗೂ ಅಧಿಕ ತೆರಿಗೆ ನೀಡಿದ್ದ ಗಣಿ ವಲಯ ಈ ವರ್ಷ 11,000 ಕೋಟಿ ರೂಪಾಯಿ ತೆರಿಗೆ ಗುರಿ ಸಾಧಿಸುವ ಸಾಮರ್ಥ್ಯ ಹೊಂದಿದೆ. ಆದರೆ ಇದೇ ರೀತಿಯ ನಿರ್ಬಂಧಗಳು ಮುಂದುವರಿದರೆ ಸರ್ಕಾರದ ಆದಾಯಕ್ಕೂ ದೊಡ್ಡ ಹೊಡೆತ ಬೀಳಲಿದೆ ಎಂದು ಒಕ್ಕೂಟ ಎಚ್ಚರಿಸಿದೆ. ಮಾನ್ಯ ಪತ್ರಿಕಾ ಮಿತ್ರರಲ್ಲಿ ಕೇಳ್ಕೊಳೋದಿಷ್ಟೇ, ಇವತ್ತು ಏನು ಬೆಂಗಳೂರು ನಗರ ಜಿಲ್ಲೆ ತಾವರೆಕೆರೆ ಹೋಬಳಿ ವ್ಯಾಪ್ತಿಯ 7 ಗ್ರಾಮಗಳಲ್ಲಿ ಕ್ರಷರ್ಗಳು ಮತ್ತು ಕಲ್ಲುಕಾರಿಗಳು ಕಾಮಗಾರಿಗಳನ್ನು ಸುಮಾರು 1 ತಿಂಗಳಿಂದ ಸ್ಥಗಿತಗೊಳಿಸಿರೋದ್ರ ವಿಚಾರವಾಗಿ ನಾನು ಮಾನ್ಯ ನಿರ್ದೇಶಕರಿಗೆ ಮತ್ತು ಮಾನ್ಯ ಮುಖ್ಯ ಕಾರ್ಯದರ್ಶಿಯವರಿಗೆ, ಮಾನ್ಯ ಗಣಿ ಮತ್ತು ಭೂವಿಜ್ಞಾನ ಇಲಾಖೆಯ ಹಿರಿಯ ಭೂವಿಜ್ಞಾನಿಗಳಿಗೆ ಈ ಕೂಡಲೇ ತೆರವುಗೊಳಿಸಿ ನಾವು ಕಾನೂನಾತ್ಮಕವಾಗಿ ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ಇವತ್ತು ಯಾಕೆ ನಮಗೆ ಈ ಶಿಕ್ಷೆ? ಇವತ್ತು ಸಾಲ ಬಾಧೆ ತಡಿಲಾರದೆ ಒಬ್ಬ ಮಾಲೀಕರು ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ. ಈ ಭಾಗದಲ್ಲಿ ಯಾರಾದರೂ ನಮ್ಮ ಮಾಲೀಕರು ಆತ್ಮಹತ್ಯೆ ಮಾಡಬೇಕಾ? ಇದ್ರ ಹೊಣೆ ನೀವು ಹೊರ್ತೀರಾ? ಇವತ್ತು 5ರಿಂದ 6 ಕೋಟಿ KV ಬಿಲ್ಲು ನಾವು ಓಡಿಸ್ತಾ ಇದ್ರೂ ಕಟ್ಟಬೇಕಾಗ್ತದೆ. ಇದಕ್ಕೆ ಹೊಣೆ ಯಾರು? ಇವತ್ತು ಸರ್ಕಾರಕ್ಕೆ ಸುಮಾರು 20ರಿಂದ 30 ಕೋಟಿ ರಾಜಧನ ಬರ್ತಾ ಇಲ್ಲ. ಇದಕ್ಕೆ ಹೊಣೆಗಾರಿಕೆ ನೀವಾಗ್ತೀರಿ. ಆದ್ದರಿಂದ ದಯಮಾಡಿ ತೆರವುಗೊಳಿಸಿ ಅಂತೇಳಿ ತಮ್ಮ ಮೂಲಕ ನಾನು ಗಣಿ ಮತ್ತು ಭೂವಿಜ್ಞಾನ ಇಲಾಖೆಗೆ ಮತ್ತು ಸರ್ಕಾರಕ್ಕೆ ಒತ್ತಾಯಪಡಿಸ್ತಾ ಇದ್ದೇನೆ.